ನಂದು ನನ್ಗಿರ್ಲಿ ನಿಂದು ನನ್ಗಿರ್ಲಿ ಅನ್ನೋ ಕಾಲ ಇದು. ಅಂತದ್ರೊಳಗಡೆ ನಂದನ್ನ ತಗೊಂಡು ಎಲ್ರಿಗೂ ಹಂಚ್ಬಿಟ್ಟೆ ಅಂತ ಅನ್ಬಿಟ್ರೆ ನೀವ್ ಇವಾಗ ಕೂತ್ಕೊಂಡು ಯಾವ್ದೋ ಡಾಕ್ಯುಮೆಂಟ್ ನ ಓದ್ಬಿಟ್ಟು ರಾಮಪ್ಪ ಕಾಂಟ್ರಿಬ್ಯೂಟ್ ಮಾಡ್ದ ಅದಕ್ಕೆ ಅವಳ್ದಲ್ಲ ಪ್ರಾಪರ್ಟಿ ಇದ್ರೆ ಅದನ್ನ ಹೇಳ್ದವ್ರು ಯಾರು? ಹೇಳ್ದವ್ರು ಯಾರು? ಇವಾಗ ನೀವ್ ಹೇಳ್ತಿದ್ರಿ, ನೀವ್ ಹೇಳಿದ್ದನ್ನ ಕೇಳ್ಕೊಂಡು ಮಾಡಕ್ಕಾಗಲ್ಲ. ದಟ್ ಇಸ್ ಯುವರ್ ಆರ್ಗ್ಯುಮೆಂಟ್. ಇಟ್ ಮಸ್ಟ್ ಬಿ ಸಪೋರ್ಟೆಡ್ ಬೈ ದಿ ಪ್ಲೀಡಿಂಗ್ ಅಂಡ್ ಪ್ರೂಫ್. ತುಂಬಾ ಸಂದರ್ಭದಲ್ಲಿ ಏನಾಗಿರುತ್ತೆ ಗೊತ್ತಾ, ಗೌರ್ಮೆಂಟ್ ನೌಕರರು ಅವ್ರ ಹೆಂಡತಿ ಹೆಸರನ್ನ ಮಾಡ್ಕೊಂಡಿರ್ತಾರೆ, ನಾಳೆ ದಿನ ಸಿಕ್ಕಾಕೋಬಾರ್ದು. ಆ ಕಾಲಮ್ ಎಲ್ಲ ಅಮೆಂಡ್ ಆಗಿರ್ಲಿಲ್ಲ ಅವಾಗ ಹೆಂಡತಿ ಹೆಸರಲ್ಲಿ ಮಾಡ್ಬಿಟ್ರೆ, ತಾಯಿ ಹೆಸರಿನಲ್ಲಿ ಮಾಡ್ಬಿಟ್ರೆ, ಮಗಳ ಹೆಸರಿನಲ್ಲಿ ಮಾಡ್ರೆ, ಮೊಮ್ಮಗಳ ಹೆಸರಿನಲ್ಲಿ ಮಾಡ್ರೆ ಗೆದ್ದೆ ಅಂತ. ಆ ಕಾಲ ಹೋಯ್ತು, ಬರೋದಿಲ್ಲ ಅದು. ಯಾಕೆ ಅವ್ರ ಹೆಸರಿನಲ್ಲಿ ಅವಾಗ ಅವ್ರು ಮಾಡಿದ್ರು ಅನ್ನೋದಕ್ಕೆ ಏನಾದ್ರು ಎಕ್ಸ್ಪ್ಲನೇಷನ್ ಬೇಕಲ್ಲ, ಬಿಡ್ಬೇಕು. ಮಧ್ಯದಲ್ಲಿ ಮಾತನಾಡೋದು ಚೆನ್ನಾಗ್ ಕಾಣಲ್ಲ. ಬೋತ್ ಆಫ್ ಯು ಆರ್ ಕ್ವೈಟ್ ಸಫಿಷಿಯಂಟ್ ಸೀನಿಯರ್ಸ್. ಸಿ ಮಲ್ಲಿಕಾರ್ಜುನಯ್ಯನವ್ರೆ, ಈ ತರಹ ಒಂದು ಒಪಿನಿಯನ್ ಫಾರಂ ಮಾಡ್ಕೊಳ್ಳಕ್ಕೆ ಸಾಹೇಬರಿಗೆ ಬೋಧಿ ವೃಕ್ಷದ ಕೆಳಗಡೆ ಜ್ಞಾನೋದಯ ಆಯ್ತೇನು? ನಾನ್ ಡಾಕ್ಯುಮೆಂಟ್ ಪ್ರಶ್ನೆನೇ ಇಲ್ಲ, ಅದಕ್ಕೆ ಕೇಳಿದೆ ವಿಚ್ ಇಸ್ ದಿ ಎಕ್ಸಿಬಿಟ್ ಅಂತ. ನಿಮ್ಮ ಹತ್ರ ಡಾಕ್ಯುಮೆಂಟ್ ಇದೆ, ನೀವು ಓದ್ತಾ ಇದ್ದೀರಿ. ಕೋರ್ಟಿನ ಗಮನಕ್ಕೆ ಎಲ್ಲಿದೆ? ಕೋರ್ಟಿನ ಗಮನಕ್ಕೆ ಎಲ್ಲಿದೆ? ನೀವು ಕೆಳಗಡೆ ಕೋರ್ಟ್ನೊಳಗಡೆಗೆ ಈ ಡಾಕ್ಯುಮೆಂಟ್ ಈ ಪ್ರಾಪರ್ಟಿನ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳಿದ್ದೀರಿ, ಅದನ್ನ ತೋರಿಸ್ಬೇಕಾದಂತ ಜವಾಬ್ದಾರಿ ನಿಮ್ಮೇಲಿದೆ. ಊರಿಂದೆಲ್ಲ ನಂದೇ ಅಂತಂದ್ರೆ ಅದಕ್ಕೆ ಲೆಕ್ಕ ಜಮೆ ಬೇಡವಾ? ಸೂಟ್ ಪ್ರಾಪರ್ಟಿಗೆ ಹಿಂದೆ ಕೇಳ್ತಾ ಇದ್ವಿ ನಾವು, ಪಾರ್ಟಿಷನ್ ಸೂಟ್ ಹಾಕಿದ್ರೆ ಎಲ್ಲ ಐಟಮ್ಗೆ ಡಾಕ್ಯುಮೆಂಟ್ ಹಾಕಿದ್ಯಾ ಅಂತ ಕೇಳ್ತಾ ಇದ್ವಿ ಸ್ಕ್ರೂಟಿನಿ ಸ್ಟೇಜ್ ಅಲ್ಲೇ. ಈಗೆಲ್ಲ ಹೊರಟೋಗಿದೆ ಅದು. ಆಲ್ರೈಟ್, 230ಗೆ ಕರೆಯೋಣ. ಓನ್ಲಿ ಥಿಂಗ್ ಈಸ್ ಆನ್ ಎ ಡಾಕ್ಯುಮೆಂಟ್ ವಿಚ್ ಇಸ್ ನಾಟ್ ಪ್ರೊಡ್ಯೂಸ್ ಬಿಫೋರ್ ದಿ ಕೋರ್ಟ್ ಅಂಡ್ ಮಾರ್ಕೆಡ್, ಐ ಕ್ಯಾನ್ ನಾಟ್ ಬೆಸ್ಟೋ ಎನಿ ಅಟೆನ್ಷನ್ ಆನ್ ಟು ದಟ್. ನೀವು ಮೊದಲು ಪ್ರೂವ್ ಮಾಡಿ, ಆಮೇಲಿಂದ ಪ್ರಶ್ನೆ. ಅವೆಲ್ಲ ಆಮೇಲೆ ನೀವೆಲ್ಲ ಬಾಯಿಗೆ ಬಂದಿದ್ದೆಲ್ಲ ತಗೊಂಡ್ಬಿಟ್ಟು ನಿಮ್ ಶೆಡ್ಯೂಲ್ ನಲ್ಲಿ ನಿಮ್ ಶೆಡ್ಯೂಲ್ ಮೆನ್ಷನ್ ಮಾಡಿದಾರೆ ತಾನೆ, ಹಂಗ್ ಮಾಡಕ್ ಬರುತ್ತಾ? ಅದೆಲ್ಲ ಆಯ್ತಲ್ಲ, ಅದನ್ನ ಕನ್ಸಿಡರ್ ಮಾಡ್ತಾ ಇದ್ದಾಗ ಆಗ್ಬೇಕು. ಕ್ಲಿಯರ್ ಪಾರ್ಟಿಷನ್ ಅವರೇ ಪ್ರೂವ್ ಮಾಡಿದಾರೆ, ನಿಮ್ಗೆಲ್ಲಿಂದ ಬರುತ್ತೆ? ರೈಟ್? ನೋ ವಿ ವಿಲ್ ಸಿ ದಟ್. ಸಿ ನೀವು ಕೊಂಡ್ಕೊಳ್ಬೇಕಾದ್ರೆ ಪ್ರಿಯರ್ ಪಾರ್ಟಿಷನ್ ಇತ್ತು ಅಂತಂದ್ರೆ, ಅದನ್ನ ಎಸ್ಟಾಬ್ಲಿಷ್ ಮಾಡಿಲ್ಲ ಅಂದ್ರೆ ಹೋಗುತ್ತದು, ಏನು ಮಾಡಕ್ ಬರಲ್ಲ. ಅದಕ್ಕೆ ನೀವು ಅವ್ರನ್ನ ಕೇಳಿ, ಅವ್ರಿಗೆ ಇಂಡೆಮ್ನಿಟಿ ಕ್ಲಾಸ್ ಇದೆಯಲ್ಲ, ಈಗ ಬೇಕಾದ್ ಬರ್ಕೊಡ್ಲಿ. ಲೆಟ್ ಅಸ್ ಕನ್ಸಿಡರ್ ದಿ ಎವಿಡೆನ್ಷಿಯರಿ ವ್ಯಾಲ್ಯೂ ದೇರ್ ಆಫ್ಟರ್ ದೇ ಕಮ್ ಟು ನೋ ದಟ್ ದಿ ಕಾಂಪಿಟೆನ್ಸ್ ಟು ಟ್ರಾನ್ಸ್ಫರ್, ನಾಟ್ ಅದರ್ವೈಸ್. ಅದಕ್ಕೆ ನಾನು ನಿಮಗೆ ಕಾಂಪ್ರಮೈಸ್ ಅಂತ ಹೇಳಿದೆ. ನೀವು ಮಾಡಲ್ಲ ಅಂದ್ರೆ ಕೋರ್ಟ್ನವ್ರು ತೀರ್ಮಾನ ಮಾಡ್ತಾರೆ. ಇದೊಳ್ಳೆ ಚೆನ್ನಾಗಾಯ್ತಲ್ಲ. ಇಲ್ಲ, ನೀವು ಆಗಲ್ಲ ಅಂತ ನೀವ್ ಹೇಳಿದ್ದು. ನೀವು ಆಗಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬಿಟ್ವಿ ನಾವು. ಈಗ ಅದೆಲ್ಲ ಆಗಿಲ್ವಲ್ಲ, ಮೆರಿಟ್ಸ್ ಮೇಲೆ ಬರೆಯೋಣ ಬಿಡಿ. ಇಲ್ಲ, ನೀವು ರಾಜಿ ಮಾಡಿ ಕೂತ್ಕೊಂಡು ಇವತ್ತಿಗೂ ಕೂತ್ಕೊಂಡು ಮಾಡಿ. ಲಾಸ್ಟ್ ಟೈಮ್ ಹೇಳಿದ್ದಕ್ಕೇನಿದೆ, ನೀವು ಮಾಡಿರೋದನ್ನ ಬಿಟ್ಟಿರೋದನ್ನ ನಿಮ್ದು ಪೋರ್ಷನ್ ನೀವು ಬಿಟ್ಬಿಡಿ, ಅವ್ರದಕ್ಕೆ ಅವ್ರ ವ್ಯವಸ್ಥೆ ಮಾಡ್ಕೋತಾರೆ, ಅವ್ರಿಗೇನ್ ಕೊಡ್ಬೇಕು ಅದನ್ನ ಕೊಡಿ, ಅವಾಗ ತಾನಾಗೆ ತೀರ್ಮಾನ ಆಗುತ್ತೆ. ನೋ ಐ ಡೋಂಟ್ ವಾಂಟ್ ಟು ಫರ್ದರ್ ಎಂಟರ್ ಇನ್ ಟು ಎನಿ ಕಾಂಪ್ರಮೈಸ್ ಫರ್ದರ್ ಟಾಕ್ಸ್. ಆಗಿದೆ, ಮಾತಾಡಿದ್ದಾಗಿದೆ, ಹೇಳಿದ್ದಾಗಿದೆ, ಬೇಕಾದ್ರೆ ಮಾಡ್ಕೊಳ್ಳಿ, ಸಾಕಾರ ಬಿಡ್ಲಿ. ಇಲ್ದರ್ ಕೋರ್ಟ್ನವ್ರು ಆರ್ಡರ್ ಬರೀತಾರೆ. ಒಂದು ಪಾರ್ಟಿಷನ್ ಸೂಟ್ಗೆ ಡಿಗ್ರಿ ಬರೆಯಕ್ಕಾಗಿದ್ದು, ಜಜ್ಮೆಂಟ್ ಬರೆಯಕ್ಕಾಗದೇ ಇರುವಂತದ್ದೇನು ಇನ್ಕಾಂಪಿಟೆನ್ಸ್ ಇಲ್ಲ ಕೋರ್ಟ್ಗೆ. ಏನಿದೋ ಅದ್ರ ಮೇಲೆ ಸಾಕ್ಷಿ ಇರೋದ್ರ ಮೇಲೆ ಬರ್ದ್ ಬಿಸಾಕ್ತಾರೆ. ಆಮೇಲೆ ನೀವು ಉಂಟು, ಅವ್ರುಂಟು. ಮೆರಿಟ್ ಮೇಲೆ ಏನಿದೆ ಅದನ್ನ ಬರ್ದಾಕ್ತಿವಿ, ಅಷ್ಟೇ, ಮುಗ್ದೋಯ್ತು. ನೀವು ಕೂತ್ಕೊಂಡು ಮಾತಾಡೋದಿದ್ರೆ 2:30 ತನಕ ಟೈಮ್ ಇದೆ, ಮಾತಾಡಿ. ಅಡೇ, ನೀವು ಅವತ್ತೇ ನಾನು ನಿಮ್ಗೆ ಹೇಳಿದೆ, ಇದೆಲ್ಲ ನೋಡ್ಬಿಟ್ರೆ ನೆನೆ ಪೂರ್ತಿ ತೆಗೆದುಕೊಂಡು ನೋಟ್ಸು ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಕರೆಕ್ಟ್ ಸರ್, ಒಳ್ಳೆ ಚೆನ್ನಾಗಾಯ್ತಲ್ಲ, ನೀವು ಮಾಡಿದಿರಿ, ಅವರು ಮಾಡಿದ್ದಾರೆ. ಆಮೇಲೆ ಇವಾಗ ಗಲಾಟೆಗೆ ಬಂದಾಗ ಮಾರಿರೋದೆಲ್ಲ ಮೀಟ್ಸ್ ಅಂಡ್ ಬೌಂಡ್ಸ್ ಅಂತ ತೀರ್ಮಾನ ಮಾಡಿದಲ್ಲ, ಹೆಂಗ್ ಮಾಡಿದ್ರಿ? ಅದಕ್ಕೆ ಅವ್ರಿಬ್ಬರಿಗೂ ಕೇಳಿದ್ದು ಶೆಡ್ಯೂಲ್ ಹಾಕಿದಾರ ಅಂತ. ಪೋಸ್ಟ್ ಮಾರ್ಟಮ್ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ. ಈ ಕೋರ್ಟ್ನವರು ಆಫ್ಟರ್ ಹಿಯರಿಂಗ್ ದಿ case at a considerable time, length of time, suggested that this could be the way and gave an opportunity. Old matter ಇದೆ, 2006 appeal ತೀರ್ಮಾನ ಆಗಬೇಕು, on merit or compromise. I don't come in the way if the parties want to settle. See, the third parties rights have crept in. ಅವ್ರಿಗೆಲ್ಲರಿಗೂ ನಾಳೆ ದಿನ ನಾನು ಹೇಳ್ತೀನಿ, ಬರೀತೀನಿ, ಅವ್ರಿಬ್ಬರು ಇನ್ಕ್ಲೂಡಿಂಗ್ ದಟ್ ಕಾಂಪ್ರಮೈಸ್ ಬರೀತೀನಿ. ಇಂಡೆಮ್ನಿಟಿ ಕ್ಲಾಸ್ ಇದೆ, ಅದ್ರೊಳಗಡೆ ಪ್ರೊಸೀಡ್ ಹಾಕೊಳ್ಳಿ, ಅವ್ರ ಮೇಲೆ ಯಾರು ಮಾರಿದಾರೋ ಅವ್ರ ಮೇಲೆ ಅಂತ. ಇಟ್ಸ್ ಹೈ ಟೈಮ್ ದಟ್ ವಿ ಶುಡ್ ಡೂ ದಟ್. ಎಲ್ಲ ಮಾರಾಕ್ಬಿಟ್ಟು ನಂಗೆ ಗೊತ್ತಿಲ್ಲ ಅಂದ್ರೆ ನಥಿಂಗ್ ಡೂಯಿಂಗ್. ಯಾರು ಯಾಕೆ ಒಬ್ಬರದನ್ನ ನಮ್ದನ್ನ ಸ್ವಂತದನ್ನ ತೆಗೆದಾಕೋಬಿಡ್ತಾರೆ ಅಂತ ದಾನಶೂರ ಕರ್ಣರು, ರಾಮ ಲಕ್ಷ್ಮಣರು ಎಲ್ಲಿದ್ದಾರೆ ಈ ಕಲಿಯುಗದಲ್ಲಿ? ನಿಂದು ನನ್ಗೆ ಅಂತ ಅಂತಿರುವಾಗ
ನಂದನ್ನು ಎಲ್ರಿಗೂ ಕೊಟ್ಬಿಡ್ತೀನಿ ಅಂತ ಅನ್ನೋಂತ ಯಾವನು ಭ್ರಾತೃತ್ವ ಪ್ರೇಮ ಇಟ್ಕೊಂಡಿರೋದ್ರಲ್ಲಿ ಅವೆಲ್ಲ ಆಗಲ್ಲ. ತೆಲುಗಲ್ಲೇ ಇದೆ, ರೆಡ್ಡಿನ್ ಕೇಳಿ ಹೇಳ್ತಾರೆ, ನಾದು ನಾಕಿ ಮೀದು ನಾಕಿ ಅಂತ. ನಂದು ನನ್ಗಿರ್ಲಿ ನಿಂದು ನನ್ಗಿರ್ಲಿ ಅನ್ನೋ ಕಾಲ ಇದು. ಅಂತದ್ರೊಳಗಡೆ ನಂದನ್ನ ತಗೊಂಡು ಎಲ್ರಿಗೂ ಹಂಚ್ಬಿಟ್ಟೆ ಅಂತ ಅಂದ್ಬಿಟ್ರೆ ಅವನ್ಗೆ ಕಾರ್ನರ್ ಮಾಡ್ತಾರೆ ಮನೆಯಲ್ಲಿ. ಎಲ್ಲಪ್ಪ ಇತ್ತು, ನೀನು ನಮ್ ಜೊತೆನೆ ಊಟ ಮಾಡ್ತಿದ್ದಿ, ನಮ್ ಜೊತೆನೆ ಆರಂಭ ಮಾಡ್ತಿದ್ದಿ, ಇದೆಲ್ಲ ತಗೊಳಕ್ ಎಲ್ಲಿಂದ ಇತ್ತು, ಎಲ್ಲೋ ಸೀಕ್ರೆಟ್ ಅವೇ ಮಾಡ್ಕೊಂಡು ಬಂದಿದ್ಯಾ ಅಂತ ಕಾರ್ನರ್ ಮಾಡ್ಬೇಕು ಅವನ್ನ. ಯಾರೋ ಒಬ್ಬ ಪಾರ್ಟಿನ ಸ್ವಂತ ಮಾಡ್ಕೊಂಡಿರೋನ, ಗುಟ್ಟಾಗಿ ಮಾಡ್ಕೊಂಡಿರೋನು. ಆವಾಗ ಅವ್ನು ಹೇಳ್ತಾನೆ, ಆಯ್ತು ನಾನು ಇನ್ನೇನ್ ಮಾಡಕ್ಕಾಗಲ್ಲ, ಇದನ್ನು ಒಟ್ಟಿಗೆ ಸೇರ್ಸ್ ಪಾರ್ಟಿಷನ್ ಮಾಡಿ ಅಂತ. ಆ ತರ ಪ್ಲೀಡಿಂಗ್ ಇರ್ಬೇಕು. ವಾಲಂಟಿಯರ್ಲಿ ಥ್ರೋ ಆನ್ ದಿ ಕಾಮನ್ ನಾಚ್ಪಾಚ್ ಅಂತ ಜಡ್ಜ್ಗೆ ಬೋಧಿ ವೃಕ್ಷದ ಕೆಳಗಡೆ ಜ್ಞಾನೋದಯ ಆಗ್ಬಿಟ್ಟು ಬರ್ದ್ಬಿಟ್ರು ಅಂದ್ರೆ ವಿತೌಟ್ ದೇರ್ ಬಿಂಗ್ ಎನಿ ಅವರೇ ಮೊದಲನೇ ಸೆಂಟೆನ್ಸ್ ಅಲ್ಲೇ ಬರೀತಾರೆ ಸಾಕ್ಷಿ ಇಲ್ಲ ಅಂತ. ಸಾಕ್ಷಿ ಇಲ್ದಾದ್ಮೇಲೆ ಪ್ರಿಸಂಪ್ಷನ್ ಹೆಂಗ್ ಬರುತ್ತೆ? ಪ್ರಿಸಂಪ್ಷನ್ ಈಸ್ ವಾಟ್ ದಿ ಕೋರ್ಟ್ ಹಸ್ ಸೆಡ್ ಈಸ್ ಪ್ರಿಸಂಪ್ಷನ್ ಎಸ್ ಟು ದಿ ಜಾಯಿಂಟ್ನೆಸ್ ಅಂಡ್ ದಿ ಫ್ಯಾಮಿಲಿ ಹೋಲ್ಡಿಂಗ್ ದಿ ಪ್ರಾಪರ್ಟಿ ಬಿಂಗ್ ದಿ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ. ಅದಕ್ಕೆ ಇನಿಷಿಯಲಿ ಬರ್ಡನ್ ಪ್ರೂವ್ ಇರುತ್ತಲ್ವಾ, ಅದಕ್ಕೆ ಬೇಕಾದಂತ ಡಾಕ್ಯುಮೆಂಟ್ ತೋರಿಸ್ಬೇಕಲ್ವಾ. ಈಗ ಮುನಿರತ್ನಮ್ಮನೋ ಮುನಿಲಿಂಗಮ್ಮನೋ ಹೆಸರಿನಲ್ಲಿ ಇತ್ತು ಅಂತಂದ್ರೆ ದೇರ್ ಇಸ್ ಎ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ much earlier to the suit, 20-30 years earlier to the suit. It is paid by the amount by the father of the. ಬೇನಾಮಿ ಬರಕ್ ಆಗಲ್ವಲ್ರಿ ಅಮಾಂಗ್ ದಿ. ನೀವು ಚೆನ್ನಾಗಿ ಫೈಡ್ಯೂಷರಿ ರಿಲೇಶನ್ಶಿಪ್ ಅಲ್ಲಿ ಬೇನಾಮಿ ಎಲ್ಲಿಂದ ಬರುತ್ತೆ? ಸೆಕ್ಷನ್ 4 ಇಸ್ ನಾಟ್ ಅಪ್ಲಿಕಬಲ್. ನೋ, ಯಾಕೆ ಅವ್ರ ಹೆಸರಿನಲ್ಲಿ ಮಾಡದ್ನೋ, ಆ ಸಾಕ್ಷಿ ಎಲ್ಲಿದ್ಯೋ, ಅವ್ರ ಹೆಸರಿನಲ್ಲಿ ಕೊಟ್ಟಿದಾರೋ ಇಲ್ವೋ ಗೊತ್ತಿಲ್ಲ, ಯಾಕೆ ಮಾಡಿದ್ರು ಅವ್ರ ಹೆಸರಿನಲ್ಲಿ ಗೊತ್ತಿಲ್ಲ. ತುಂಬಾ ಸಂದರ್ಭದಲ್ಲಿ ಏನಾಗಿರುತ್ತೆ ಗೊತ್ತಾ, ಗೌರ್ಮೆಂಟ್ ನೌಕರರು ಅವ್ರ ಹೆಂಡತಿ ಹೆಸರಿನಲ್ಲಿ ಮಾಡ್ಕೊಂಡಿರ್ತಾರೆ, ನಾಳೆ ದಿನ ಸಿಕ್ಕಾಕೋಬಾರ್ದು. ಅದಾದ್ಮೇಲೆ ತುಂಬಾ ದಿವಸ ಆದ್ಮೇಲೆ ಅಮೆಂಡ್ಮೆಂಟ್ ಆಗೋಗಿದೆ. ಈಗ ನಾವು ಆನ್ಯುಯಲ್ ಕಾನ್ಫಿಡೆನ್ಶಿಯಲ್ ರೆಕಾರ್ಡ್ಸ್ ನ ಬರೆಯುವಂತ ಸಂದರ್ಭದಲ್ಲಿ ನಾವೇ ವಾಲಂಟ್ರಿಯಾಗಿ ಕೊಡ್ಬೇಕು ನಮ್ಮ ಹತ್ರ ಏನಿದೆ ಆಸ್ತಿಗಳು ಅಂತ. ಅವಾಗ ಅಲ್ಲೊಂದು ಕಾಲಂ ಸೇರಿಸಿದ್ದಾರೆ, ನೀವು ನಿಮ್ಮ ಡಿಪೆಂಡೆಂಟ್ ಹೆಸರಿನಲ್ಲಿರೋದು ಎರಡೂ ಕೊಡ್ಬೇಕು ಅಂತ. ಗೊತ್ತಾಯ್ತಲ್ಲ? ಅವಾಗ ಡಿಪೆಂಡೆಂಟ್ ಅಂತ ತೋರಿಸ್ಬೇಕಾಗತ್ತೆ. ಇಂಡಿಪೆಂಡೆಂಟ್ ಆಗಿತ್ತು ಅಂದ್ರೆ ಅದೊಂಥರ ಆಗುತ್ತೆ. ಡಿಪೆಂಡೆಂಟ್ ಹೆಸರಿನಲ್ಲಿ ಇರೋದನ್ನ ತೋರಿಸ್ಬೇಕಾಗತ್ತೆ. ಆ ಕಾಲಂ ಎಲ್ಲ ಅಮೆಂಡ್ ಆಗಿರ್ಲಿಲ್ಲ ಅವಾಗ ಹೆಂಡತಿ ಹೆಸರಲ್ಲಿ ಮಾಡ್ಬಿಟ್ರೆ, ತಾಯಿ ಹೆಸರಿನಲ್ಲಿ ಮಾಡ್ಬಿಟ್ರೆ, ಮಗಳ ಹೆಸರಿನಲ್ಲಿ ಮಾಡ್ರೆ, ಮೊಮ್ಮಗಳ ಹೆಸರಿನಲ್ಲಿ ಮಾಡ್ರೆ ಗೆದ್ದೆ ಅಂತ. ಎಲ್ಲ ಆ ಕಾಲ ಹೋಯ್ತು. ಅನರ್ಜಿತ ವಿತ್ತಾನ ಅಷಡ್ಢಾಳೋ ವಿನಶ್ಯತಿ ಅಂತ ಬರೋದಿಲ್ಲ. ಅದು ಯಾಕೆ ಅವ್ರ ಹೆಸರಿನಲ್ಲಿ ಅವಾಗ ಅವ್ರು ಮಾಡಿದ್ರು ಅನ್ನೋದಕ್ಕೆ ಏನಾದ್ರು ಎಕ್ಸ್ಪ್ಲನೇಷನ್ ಬೇಕಲ್ಲ. ರಾಮಯ್ಯ ಕೊಟ್ಟಿದ್ದು ರಾಮಯ್ಯ ಇವ್ರ ಹೆಸರಿನಲ್ಲಿ ಮಾಡಿದ್ರು ಅನ್ನೋದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಬೇಕಲ್ಲ. ದಿಸ್ ಮ್ಯಾನ್ ಈಸ್ ಇನ್ಕಾಂಪಿಟೆಂಟ್ ಟು ಸೇ ದಿ ಪ್ಲೇಂಟಿಫ್. ಸಾಕ್ಷಿಗಳನ್ನ ಕರ್ಕೊಂಡ್ ಬರ್ಬೇಕು, ಯಾರನ್ನಾರು ಹಿರಿಕರ್ನ ಕರ್ಕೊಂಡ್ ಬರ್ಬೇಕು, ಹೇಳಿಸ್ಬೇಕು, ಏನೂ ಇಲ್ಲ. ಇನಿಷಿಯಲ್ ಬರ್ಡನ್ನೇ ಡಿಸ್ಚಾರ್ಜ್ ಆಗಿಲ್ಲ. ಎಲ್ಲಾ ಪ್ರಾಪರ್ಟಿ ಡೀಟೇಲ್ಸ್ಗೆ ಡಾಕ್ಯುಮೆಂಟ್ ಇಲ್ಲ ಅಲ್ಲಿ. ಕೋರ್ಟ್ನವರೆಲ್ಲ ಒಪ್ಕೊಂಡ್ಬಿಟ್ರೆ ಪಾರ್ಟಿಷನ್ ಸೂಟ್ ನಡೆಸುವಾಗ ಹೇಳಿರ್ತಿದ್ರು ಸೂಟ್ ಐಟಮ್ಸ್ಗೆ ಏನೇನ್ ಡಾಕ್ಯುಮೆಂಟ್ಸ್ ಇದೆ ತೋರಿಸಿ ಅಂತ. ಎಷ್ಟೊಂದು ಡಾಕ್ಯುಮೆಂಟ್ಗೆ ಟೈಟ್ಲ್ ಇರೋದಿಲ್ಲ. ಅವಾಗ ಅಲ್ಲೊಂದು ಪ್ಲೈಂಟ್ ನಲ್ಲಿ ನಾವು ಸುಖವಾಗಿ ಬರೆದು ಬಿಡ್ತಿದ್ವಿ, ಫ್ರಮ್ ದಿ ಟೈಮ್ ಇಮ್ಮಮೋರಿಯಲ್ ದಿಸ್ ಪ್ರಾಪರ್ಟೀಸ್ ಬಿಲಾಂಗ್ ಟು ದಿ ಫ್ಯಾಮಿಲಿ ಆಫ್ ದಿ ಪ್ಲೇಂಟಿಫ್ಸ್ ಅಂಡ್ ರೆವಿನ್ಯೂ ರೆಕಾರ್ಡ್ಸ್ ಆರ್ ದಿ ಓನ್ಲಿ ಡಾಕ್ಯುಮೆಂಟ್ಸ್ ದಟ್ ಆರ್ ಅವೈಲೇಬಲ್. ಒಪ್ಕೋಬಹುದು, ನಮ್ ತಾತಂಗೆ ಹೆಂಗ್ ಬಂತು, ಅವ್ರ ತಾತಂಗೆ ಹೆಂಗ್ ಬಂತು, ಅವ್ರ ಮುತ್ತಾತಂಗೆ ಹೆಂಗ್ ಬಂತು, ಯಾರಿಗ್ ಗೊತ್ತು. ಫಾರ್ ಎ ಕಂಟಿನ್ಯೂಸ್ ಪೀರಿಯಡ್ ಆಫ್ ಟೈಮ್ ದಿಸ್ ರೆವಿನ್ಯೂ ರೆಕಾರ್ಡ್ಸ್ ಆರ್ ದೇರ್. ನಮ್ದಲ್ದಿರೋ ಜಾಗಕ್ಕೆ ನಾವ್ಯಾಕೆ ಟ್ಯಾಕ್ಸ್ ಕಟ್ತೀವಿ, ಹಾಗಾಗಿ ನಮ್ದು ಅಂತ ಹೇಳಕ್ ಅದಕ್ಕೆ ಸಂಬಂಧಪಟ್ಟಿದ್ದ RTC ಗಳು ಹಾಕ್ಬೇಕು. ಎಷ್ಟು ಕೇಸಲ್ಲಿ ಪ್ಲೇಂಟಿಫ್ ಒಂದು RTC, ಡಿಪೆಂಡೆಂಟ್ ಒಂದು RTC ಕೊಟ್ಟಿಲ್ಲ ಅದೇ ಗ್ರಾಮ್ ಲೆಕ್ಕಿಗ. ಆಗ ಒರಿಜಿನಲ್ IL ಅಂಡ್ RR ನಾವು ತರಿಸಿಲ್ಲ ಕೋರ್ಟ್ಗೆ. ಇವಾಗೇನೋ ಕಂಬೈನ್ಡ್ ಫಾರಮ್. ಮುಂಚಿನ ಕಾಲದಲ್ಲಿ ಇಂಡೆಕ್ಸ್ ಆಫ್ ಲ್ಯಾಂಡ್ಸ್, ರೆಕಾರ್ಡ್ ಆಫ್ ರೈಟ್ಸ್ ಬೇರೆ ಬೇರೆ ಇತ್ತು. ತರಿಸ್ತಿದ್ವಲ್ಲ ಆಗ ರೆಕಾರ್ಡ್ನ, ತಿದ್ರೋದ್ ಕಾಣಿಸ್ತಿತ್ತಲ್ಲ. ಇದೇ ಕೋರ್ಟ್ ನಲ್ಲಿ ತರಿಸಿ ನಾವು ಎಸ್ಟಾಬ್ಲಿಷ್ ಮಾಡಿದ್ವಲ್ಲ. ಇಟ್ಸ್ ನಾಟ್ ದಟ್ ಈಸಿ ಸರ್. ಇದೆ ಕೆಲವಿರುತ್ತೆ, ಏನೋ ಆಗಿರುತ್ತೆ, ಮಾಡಿರುತ್ತೆ. ಇನಿಷಿಯಲ್ ಬರ್ಡನ್ ತಾವು ಡಿಸ್ಚಾರ್ಜ್ ಮಾಡೋ ತನಕ ಈಗ ಜಾಯಿಂಟ್ನೆಸ್, ಪ್ರಿಸಂಪ್ಷನ್, ಕಾಮನ್ ನಾಚ್ಪಾಚು, ಔಸ್ಟರ್ ಎಲ್ಲ ಕಷ್ಟ ಇದೆ. ಅವೆಲ್ಲ ಇದೆ, ಪುಸ್ತಕದಲ್ಲಿ ಇದೆ. ಐ ಆಮ್ ನಾಟ್ ಸೇಯಿಂಗ್, ಐ ಹ್ಯಾವ್ ನಾಟ್ ಸೀನ್ ಎನಿಬಡಿ ನಾನು ಮನೆಯಿಂದ ಹೊರಗಡೆ ಹಾಕ್ಬಿಟ್ಟೆ, ನಾನು ಹೋಗ್ಬಿಟ್ಟೆ ಅವತ್ತಿನ ದಿವಸ ತಗೊಂಡು ಅಂತ. ಔಸ್ಟರ್ ಯಾರು ಪ್ರೂವ್ ಮಾಡಕ್ಕಾಗತ್ತೆ ಇವತ್ತಿನ ದಿವಸ? ಅಂಡ್ ಫಾರ್ ದಿ ಅವಕೇಶನ್ ಟುಡೇ ಪೀಪಲ್ ವಿಲ್ ಬಿ ಸೆಟಲ್ಡ್ ಇನ್ ಅಮೆರಿಕಾ and hardly would have visited once in an year or twice, 2 years once or 5 years once. ಅವ್ನು ಬರೋದೇ ಇಲ್ಲ. ಹಂಗ ಹೋಗ್ಬಿಟ್ಟ ಅಂದ ಅಲ್ಲ, ಹೋಗ್ಬಿಟ್ಟ ಅಮೆರಿಕಕ್ಕೆ ಹೋದ, ಅವ್ನಿಗೇನಿಲ್ಲ ರೈಟ್ ಅಂದ್ರೆ ಆಗೋದಿಲ್ಲಲ್ಲ. ಸೊ ದೇರ್ ಮಸ್ಟ್ ಬಿ ಎ ಸ್ಪೆಸಿಫಿಕ್ ಪ್ಲೀಡಿಂಗ್
ಅಂಡ್ ಪ್ರೂಫ್ ದೇರ್ ಆರ್. ಪ್ಲೀಡಿಂಗು ಇಲ್ಲ, ಪ್ರೂಫು ಇಲ್ಲ ಇದ್ರಲ್ಲಿ. ನೀವ್ ಇವಾಗ ಕೂತ್ಕೊಂಡು ಯಾವ್ದೋ ಡಾಕ್ಯುಮೆಂಟ್ ನ ಓದ್ಬಿಟ್ಟು ರಾಮಪ್ಪ ಕಾಂಟ್ರಿಬ್ಯೂಟ್ ಮಾಡ್ದ ಅದಕ್ಕೆ ಅವಳದಲ್ಲ ಪ್ರಾಪರ್ಟಿ ಇದ್ರೆ ಅದನ್ನ ಹೇಳ್ದವ್ರು ಯಾರು? ಹೇಳ್ದವ್ರು ಯಾರು? ಇವಾಗ ನೀವ್ ಹೇಳ್ತಿದ್ರಿ, ನೀವ್ ಹೇಳಿದ್ದನ್ನ ಕೇಳ್ಕೊಂಡು ಮಾಡಕ್ಕಾಗಲ್ಲ. ದಟ್ ಇಸ್ ಯುವರ್ ಆರ್ಗ್ಯುಮೆಂಟ್. ಇಟ್ ಮಸ್ಟ್ ಬಿ ಸಪೋರ್ಟೆಡ್ ಬೈ ದಿ ಪ್ಲೀಡಿಂಗ್ ಅಂಡ್ ಪ್ರೂಫ್. ಸಾರಿ, ಅಲ್ಲ ನೋಡ್ಬಿಟ್ಟೆ ಹೇಳಿದೀನಿ. ಕೂತ್ಕೊಂಡು ಮಾತಾಡಿ. ಇಟ್ಸ್ ನಾಟ್ ಎ ಓಪನ್ ಅಂಡ್ ಶೆಟ್ ಕೇಸ್ ವೇರ್ ಐ ಕ್ಯಾನ್ ಸೇ ದಟ್ ಇಲ್ಲ ಮಾಡ್ಬೇಡಿ, ಇದಾಗತ್ತೆ, ನಾ ಜಜ್ಮೆಂಟ್ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ. ಇಲ್ಲೂ ಹುಳುಕಿದೆ, ಅಲ್ಲೂ ಹುಳುಕಿದೆ. ಸಿವಿಲ್ ಸೂಟು, ಪ್ರಿಪಾಂಡ್ರೆನ್ಸ್ ಆಫ್ ಪಾಸಿಬಿಲಿಟಿ. 51 ಬಂದವನ್ ಗೆದ್ದ, 49 ಬಂದವನ್ ಸೋತ. ಅಷ್ಟೇ ಇರೋದು, ಬೇರೆ ಇನ್ನೇನಾಗಲ್ಲ. ಕೂತ್ಕೊಂಡು ಮಾತಾಡಿ. ದಿ ಅದರ್ ಡೇ ಐ ಸಜೆಸ್ಟೆಡ್ ಓನ್ಲಿ ಟು ಪುಟ್ ಎನ್ ಎಂಡ್ ಟು ದಿಸ್ ಲಾಂಗ್ ಡ್ರಾನ್ ಲಿಟಿಗೇಷನ್. Not that the court is incapable of delivering the judgment in these matters. We'll write it. ಮಾಡಿ ರೆಡಿ ಅವ್ರೆ, ನೀವುಗಳೆಲ್ಲ ಕೂತ್ಕೊಂಡು ಹೇಳ್ಬೇಕು ಅವ್ರಿಗೆ. ನೀವೆಲ್ಲ ಕೂತ್ಕೊಂಡು ಹೇಳ್ಬೇಕು, ಬೀಂಗ್ ಪರ್ಚೇಸರ್ಸ್ ಯು ಶುಡ್ ಪ್ರೊಟೆಕ್ಟ್ ಯುವರ್ ಪ್ರಾಪರ್ಟಿ ಥ್ರೂ ಹಿಮ್. ಪ್ರೆಷರ್ ಅವ್ರು ಹೇಳಿದ್ರೆ ಅವ್ರು ಸುಮ್ಮನೆ ಕೂತಿರ್ತಾರೆ, ಅವ್ರಿಗೇನಾಯ್ತು, ಮಾರಕ್ಕಾಯ್ತಲ್ಲ. ಹೌದಪ್ಪ, ಇವಾಗ ನೀವು ಅದನ್ನ ಇವಾಗ ಅವ್ರಿಬ್ರು ಅದೆಲ್ಲ ಅಂತ ಜಗಳಕ್ಕೆ ಬಂದ್ಮೇಲೆ ನಿಮ್ ಪರಿಸ್ಥಿತಿ ಏನಾಗಬೇಕು? ಇವ್ರೇ ಒಂದ್ ಬರ್ಡೇಗೆ ಹೋಗ್ತೀರಿ, 1-2 kg ಸ್ಕ್ವೇರ್ ಕೇಕ್ ನ ತಂದಿಟ್ಟಿರ್ತಾರೆ, ಅಥವಾ ಒಂದು ರೌಂಡ್ ಕೇಕ್ ತಂದಿಟ್ಟಿರ್ತಾರೆ. ಬೀಯಿಂಗ್ ಎ ಮೆಂಬರ್ ಹೂ ಹ್ಯಾಸ್ ಬಿನ್ ಇನ್ವೈಟೆಡ್ ಟು ದಿ ಬರ್ಡೇ ಪಾರ್ಟಿ, ಲೆಜಿಟಿಮೇಟ್ ಎಕ್ಸ್ಪೆಕ್ಟೇಷನ್ ಏನು, ನನ್ಗೊಂದು ಪೀಸ್ ಕೇಕ್ ಬರುತ್ತೆ ಅಂತ. ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ, ವಿಚ್ ಇಸ್ ದಿ ಪೀಸ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ಅಂತಂದ್ರೆ ನಾಟ್ ನೋನ್ ಅಲ್ಲ. ಕರೆದ ಮೇಲೆ ಒಂದು ಕೊಡ್ತಾರೆ. ಅವ್ರು ಬರ್ಬೇಕು, ಯಾರು ಬರ್ಡೇ ಬಾಯೋ ಗರ್ಲೋ ಬರ್ಬೇಕು, ಒಂದ್ಸತಿ ಕಟ್ ಮಾಡ್ಬೇಕು. ಮೊದಲನೇ ಪೀಸು ಅವ್ರ ತಂದೆಗೋ ತಾಯಿಗೋ ಅಣ್ಣಂಗೋ ತಂಗಿಗೋ ತಿನ್ನಿಸ್ಬೇಕು. ಆಮೇಲೆ ಅದನ್ನ ತಗೊಂಡ ಒಳಗಡೆ ಇಟ್ಟು ಎಲ್ಲಾರ್ಗು ಹೆಚ್ಚಿ ಕೊಡ್ಬೇಕು. 20 ಜನನ್ ಕರೆದು 40 ಜನ ಬಂದ್ಬಿಟ್ರೆ ಪೀಸ್ ಬರೋದು ಸಣ್ಣದು. 20 ಜನನ್ ಕರೆದು 10 ಜನ ಬಂದಿದ್ರೆ ದೊಡ್ಡ ಪೀಸ್. ಇಟ್ಸ್ ಆಲ್ ಅಬೌಟ್ ದಿ ಜಾಯಿಂಟ್ ಫ್ಯಾಮಿಲಿ. ಯಾಕೆ ಅಷ್ಟೊಂದು ಟೆನ್ಷನ್? ಅದಕ್ಕೆ ನಿಮ್ಗೆ ಬಂದ್ಬಿಟ್ಟಿದೆ ಅಂತ ಆದ್ಮೇಲೆ ವಿಚ್ ಪೀಸ್ ದಟ್ ಯು ಹ್ಯಾವ್ ಪರ್ಚೇಸ್, ದಟ್ಸ್ ವೈ ಐ ಆಸ್ಕ್ಡ್ ಯು ವೆದರ್ ದೇರ್ ಇಸ್ ಎ ಶೆಡ್ಯೂಲ್. ಹಾಗಾದ್ರೆ ಏನ್ ಮಾಡ್ಬೇಕು ಸರ್, ತಗೊಂಡ್ಬಿಟ್ಟಿದೀವಲ್ಲ ಅಂದ್ರೆ ಫೈನಲ್ ಡಿಗ್ರಿ ಪ್ರೊಸೀಡಿಂಗ್ಸ್ ಅಲ್ಲಿ ಹೋಗಿ ನೀವು ಅವ್ರ ಜೊತೆ ಸೇರ್ಕೊಂಡು ಅವನ್ಗೆ ಇದೇ ಶೇರ್ ನ ದಯವಿಟ್ಟು ಅಲಾಟ್ ಮಾಡಿ, ಅದರಿಂದ ನನ್ನ ಸೇಲ್ ಪರ್ಫೆಕ್ಟ್ ಆಗುತ್ತೆ ಅಂತ ಕೇಳ್ಕೋಬೇಕು. ಕೊಡ್ಲೇಬೇಕು ಅಂತ ರೂಲ್ ಇಲ್ಲ, ಅದು ಸೊ ಡಿಸ್ಕ್ರಿಷನ್. ಅವನ್ಗಿದೇ ಪ್ರಾಪರ್ಟಿನ ಕೊಡ್ಬೇಕು ಅಂತ ನೀವು ಕೇಳ್ಕೊಂಡು ಅದಕ್ಕೆ ಸಾಕ್ಷಿ ಗಿಕ್ಷಿ ಕೊಟ್ಟು ಎಲ್ಲ ಮಾಡಿದ್ರೆ ಆವಾಗ ಅವರು ದೇ ಮೇ ಟ್ರೈ ಟು ಅಲಾಟ್ ದಿ ಸೇಮ್ ಶೇರ್ ಟು ದಿ ದಟ್ ಪರ್ಟಿಕ್ಯುಲರ್ ಯುವರ್ ವೆಂಡರ್ ಅಂಡ್ ದೇರ್ ಬೈ ಯುವರ್ ಸೇಲ್ ಬಿಕಮ್ಸ್ ಪರ್ಫೆಕ್ಟ್. ಅಂಡ್ ದಟ್ಸ್ ಆಲ್ಸೋ ನಾಟ್ ಮಸ್ಟ್. ಯಾವಾಗ ಸೇಲ್ ಮಾಡಿರ್ತಾರೆ ಹೇಳಿ? ಚೆನ್ನಾಗಿರ್ತಕ್ಕಂಥದ್ದು, ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಪ್ರಾಪರ್ಟಿನ ಸೇಲ್ ಮಾಡ್ಬಿಟ್ಟಿರ್ತಾನೆ, ಅದನ್ನೇ ಕೊಡ್ಬೇಕು ಅಂತ ಎಲ್ಲಿದೆ ರೂಲು? ಅವರಿಂದ ನೀವು ಕೊಂಡ್ಕೊಂಡ್ರು, ಇವರಿಂದ ಕೊಂಡ್ಕೊಂಡ್ರು, ಯಾರಿಂದ ಕೊಂಡ್ಕೊಂಡ್ರು, ಇಂಥದ್ದೇ ಅಂತ ಕೊಂಡ್ಕೊಳ್ಳಕ್ಕೆ ಆಗಿರ್ಲಿಲ್ವಲ್ಲ ಅವತ್ತಿನ ದಿವಸ. ಸೊ ನೀವು ಹಿಡ್ಕೋಬೇಕು ಅವ್ರಿಬ್ರು ಏನಾದ್ರು ಮಾಡಿ ಅಂತ. ಅವ್ರೇನ್ ಮಾಡ್ತಾರೆ, ನೀನ್ ಮಾರ್ದಿತ್ತಾನೆ, ನನ್ನ ಮಾರ್ದೆ, ನಮ್ಗೇನ್ ಕೈ ಇಲ್ವಾ, ನಮ್ಗೇನ್ ಕಾಲಿಲ್ವಾ, ನೀನ್ ಒಂದ್ ಹೊಡೆದ್ರೆ ನಾನು 2 ಹೊಡಿತೀನಿ. ಅಲ್ಟಿಮೇಟ್ಲಿ ದಿ ಪರ್ಚೇಸರ್ಸ್ ಆರ್ ಪುಟ್ ಟು ಡಿಫಿಕಲ್ಟೀಸ್. ಲಾಯರ್ ಹತ್ರ ಬಂದಿರ್ತಾರೆ, ಕೇಳಿರ್ತಾರೆ, ಅವ್ರು ಹೇಳಿದ್ರು ಬೋನಫೈಡ್ ಪರ್ಚೇಸರ್ ಫಾರ್ ವ್ಯಾಲ್ಯೂ ಅಂತ. ದಟ್ಸ್ ಎ ಕಾಮನ್ ಫ್ರೇಸಿಯಾಲಜಿ ಎವ್ರಿ ಒನ್ ಯೂಸ್. ವಾಟ್ ಈಸ್ ದಿ ಬೋನಫೈಡ್ಸ್ ದಟ್ ಯು ಹ್ಯಾವ್ ಎಕ್ಸರ್ಸೈಸ್ ಅಂತ ಕೇಳಿ, 0. ಲಕ್ಷಾಂತರ ರೂಪಾಯಿ ಕೊಟ್ಟು ಪ್ರಾಪರ್ಟಿ ಕೊಂಡ್ಕೊತಾ ಇದೀರಿ. ಇಶ್ಯೂಡ್ ಎ ಪೇಪರ್ ಪಬ್ಲಿಕೇಶನ್. 12 ಕ್ಲೈಮ್ ಬರೋದು. ಇನ್ನು ಗೋ ಅಂಡ್ ಟ್ಯಾಪ್ ಎವ್ರಿ ಡೋರ್ ಅಂಡ್ ದೆನ್ ಸೇ, ಚಿಕ್ಕ ಊರಾದ್ರೆ ಪರವಾಗಿಲ್ಲ, ಗೊತ್ತಿರುತ್ತೆ, ಒಂದು 50 ಮನೆ ಇರುತ್ತೆ, 100 ಮನೆ ಇರುತ್ತೆ, 200 ಮನೆ ಇರುತ್ತೆ. ಪ್ರತಿಯೊಬ್ಬರದ್ದು ಅವ್ರವ್ರದ್ದು ಯಾವ್ಯಾವ ಆಸ್ತಿ ಇದೆ ಅಂತ ಗೊತ್ತಿರುತ್ತೆ. ಅಲ್ಲಿ ಓಕೆ. ಬೆಂಗಳೂರಿನಂತ ಊರಲ್ಲಿ ಹೌ ಟು ಎಕ್ಸರ್ಸೈಸ್ ದಿ ಬೋನಫೈಡ್ ಡ್ಯೂ ಡಿಲಿಜೆನ್ಸ್, ಪ್ಲೀಸ್ ಟೆಲ್ ಮಿ. ಸೊ ಲಾ ಸೇಸ್ ಯು ಶುಡ್ ಮೇಕ್ ಇಟ್. ಹಿಂಗಿದೆ ಲೆಜಿಟಿಮೇಟ್ ಆಗಿ ಒಬ್ಬ ಮನುಷ್ಯ ರೀಸನಬಲ್ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಕೊಂಡ್ಕೊಳ್ವಾಗ, 4 ಪ್ರತಿ ಯೋಚನೆ ಮಾಡ್ತಾರೆ. ಮಾಡಿದಾರಾ ಅನ್ನೋದನ್ನ ಟೆಸ್ಟ್ಗೆ ಹಾಕಿದ್ರೆ ಫೇಲ್ ಆಗ್ತಾರೆ. ಫೇಲ್ ಆದ್ರೆ ಏನ್ ಮಾಡ್ಬೇಕು? ಐ ಬಿನ್ ಡ್ಯೂಪ್, ಐ ಬಿನ್ ಚೀಟೆಡ್, ಗೋ ಅಗೇನ್ಸ್ಟ್ ದಿ ವೆಂಡರ್ ಇನ್ ದಿ ಇಂಡೆಮ್ನಿಟಿ ಕ್ಲಾಸ್. ಬರ್ಕೊಟ್ಟಿಗೆ ಹೆಂಗ್ ಬರ್ಕೊಟ್ರು? ಅವ್ರು ಬರೆದ್ರೆ ಇವ್ರು ಸೇಲ್ ಡೀಡ್ ಅಲ್ಲಿ ಇಂಥದೊಂದು ಕೇಸ್ ನಡೀತಾ ಇದೆ, ಆ ಕೇಸಲ್ಲಿ ಬರೋ ರಿಸಲ್ಟಿನ ಪ್ರತಿಫಲವಾಗಿ ಬರ್ತಕ್ಕಂಥ ಫಲಿತಾಂಶದ ಆಧಾರದ ಮೇಲೆ ನಿಮ್ಗೆ ಇದನ್ನ ಮಾರ್ಕೊಟ್ಟಿದ್ದೀನಿ ಅಂತ ಬರ್ದಿದಾರಾ? ನೋ ಕೋರ್ಟು, ನೋ ಅಟ್ಯಾಚ್ಮೆಂಟು. ಅಲ್ಲಿ ಹೋದ್ರೆ DC ಕಾಂಪೌಂಡ್ ನಲ್ಲಿ ನಮ್ಗಿಂತ ಚೆನ್ನಾಗಿ ಟೈಪ್ ಮಾಡ್ಕೊಡ್ತಾನೆ, ಕಾಪಿ ಪೇಸ್ಟ್ ತಾನೆ.
ಎಲ್ಲ ಯಾವ್ಯಾವ ಒಳ್ಳೆ ಸೇಲ್ ಡೀಡ್ ಇದೆಯೋ ಅದ್ರದ್ದೆಲ್ಲ ಅವನನ್ನ ಕ್ಲಾಸ್ ಸೇರಿಸ್ಬಿಟ್ಟು ಕೊಟ್ಬಿಡ್ತಾನೆ. That's the problem, you see. Yes, that's the way. That's the way it should be pushed and then it should be worked out, put an end. I granted sufficient time in this case. And today, ಏನಾದ್ರು ಒಂದು ರಿಸಲ್ಟ್ ಬರ್ಬೇಕು. If you are compromising the matter, I don't mind granting a day or two more. Otherwise, the matter has to be heard today and then disposed of. On merits. Sorry.